ಮೊನ್ನೆ ನಡೆದ ಬಿಜೆಪಿ ಪ್ರತಿಭಟನೆ ವೇಳೆ ಮುಖ್ಯಮಂತ್ರಿ ಶಾಲಿನಿ ರಜನೀಶ್ ಬಗ್ಗೆ ರಾತ್ರಿ ಬೆಳಿಗ್ಗೆ ಎಲ್ಲ ಸಿಎಂ ಜೊತೆನೆ ಕೆಲಸ ಮಾಡ್ತಿರ್ತಾರವರು, ರಾತ್ರಿ ಸರ್ಕಾರದ ಕೆಲಸ ಮಾಡ್ತಾರೆ, ಅವರು ಬಹಳ ಬ್ಯುಸಿ ಅಂತ ಹೇಳಿದ್ದಾರೆ ಅಂತ ಈಗ ಲಭ್ಯವಿರುವ ಆಡಿಯೋ ಅಥವಾ ಯಾವುದರಲ್ಲೋ ಅದರಲ್ಲಿ ಅಶ್ಲೀಲವಾದ ಪದ ಯಾವುದು ನನಗೆ ಕೇಳಿಸ್ಲಿಲ್ಲ. ಆ ಪದವನ್ನೇ ಅಶ್ಲೀಲ ಅಂತ ಯಾವುದು ಪದ ಅಂದ್ರೆ ರಾತ್ರಿ ಸರ್ಕಾರಕ್ಕೆ ಕೆಲಸ ಮಾಡ್ತಿದ್ದಾರೆ, ಬೆಳಗ್ಗೆ ಸಿಎಂಗೆ ರಾತ್ರಿ ಸರ್ಕಾರಕ್ಕೆ ಅಂತ. ಬೆಳಗ್ಗೆ ಸಿಎಂ ಜೊತೆ ಕೆಲಸ ಮಾಡ್ತಾರೆ, ರಾತ್ರಿ ಸರ್ಕಾರ ಕೆಲಸ ಮಾಡ್ತಾರೆ, ಬಿಸಿ ಇದ್ದಾರೆ ಅಂತ. ಅಶ್ಲೀಲತೆ ಏನಿದೆ ಇದರಲ್ಲಿ? ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ BA MBA ಯಾವುದೇ ತಗೊಳ್ಳಿ ಎಲ್ಲದರಲ್ಲೂ ಗೋಲ್ಡ್ ಮೆಡಲಿಸ್ಟ್ ಅವರು, IAS ಟಾಪರ್ ಅವರು. ಸುಮ್ನೆ ಆಗ್ತಾರಾ? ಬಾಯಿಗೆ ಬಂದಿದ್ದು ಮೈಕ್ ಸಿಕ್ತು ಅಂತ ಭಾಷಣ ಬಿಡಿದು ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಲ್ಲ, ಅದರಲ್ಲಿ ಶ್ರಮ ಇರುತ್ತೆ. ಒಬ್ಬ ಮಹಿಳೆಯಾಗಿ ಅವರು ತನ್ನ ತಂದೆಯ ಕನಸಿನಂತೆ ಒಂದಿಷ್ಟು ಆಚೆ ಈಚೆ ನೋಡದೆ ಒಬ್ಬ IAS ಅಧಿಕಾರಿ ಆದಾಗಿನಿಂದ ಕೋಲಾರದಲ್ಲೇ ಆರಂಭ ಆಯ್ತು. ಅವ್ರು ಮಾತನಾಡುವ ಕನ್ನಡ ನೀವು ಮಾತಾಡ್ತೀರೇನ್ರಿ, ನಾವು ಮಾತಾಡ್ತೀವೇನ್ರಿ? ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಾರೆ, ಬಿಜೆಪಿ MLC ರವಿಕುಮಾರ್ ಅವರು ಶಾಲಿನಿ ರಜನೀಶ್ ಅವರಿಗೆ ಹೇಳಿರುವಂತದ್ರಲ್ಲಿ ತಪ್ಪೇನಿಲ್ಲ, ಇದರಲ್ಲಿ ತಪ್ಪೆಲ್ಲಿದೆ ಅಂತ ಹೇಳ್ತಾರೆ. ಗ್ಯಾರಂಟಿ ನ್ಯೂಸ್ ನ ರಾಧಾ ಹಿರೇಗೌಡರು ಹೇಳ್ತಾರೆ, ರವಿಕುಮಾರ್ ಅವರು ಹೇಳಿರುವುದು ಅಕ್ಷಮ್ಯ ಅಪರಾಧ, ಅವರು ಏನಂತ ತಿಳ್ಕೊಂಡಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಹಿರಿಯ ಪತ್ರಕರ್ತರು ರಂಗನಾಥ್ ಅವರು, ರಂಗಣ್ಣನವರು ಪತ್ರಿಕೋದ್ಯಮದಲ್ಲಿ ಅತಿ ಹಿರಿಯ ಪತ್ರಕರ್ತ ಅಂತ ಹೇಳ್ಕೊಂಡಿರುವಂತವರು, ಇವರು ವಿಶ್ಲೇಷಣೆ ಮಾಡಬೇಕಾದ್ರೆ ರವಿಕುಮಾರ್ ಅವರು ಹೇಳಿರೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾರೆ. ಇದೇ MLC ರವಿಕುಮಾರ್ ಅವರು ಕಲಬುರಗಿಯ DC ಅವರಿಗೆ ಮಾತನಾಡಿದಂತಹ ಮಾತುಗಳು ಸರಿ ಇತ್ತ ರಂಗಣ್ಣನವರೇ? ಒಬ್ಬ DCಗೆ ಇವರು ಪಾಕಿಸ್ತಾನದವರ ಅಂತೇಳಿ, ಇವರು ಒಬ್ಬ ರಾಜಕಾರಣಿ ಅಷ್ಟೇ. ಈ ರಾಜಕಾರಣಿಗಳಿಗೆ 5 ವರ್ಷಗಳ ಕಾಲ, ಅದು MLC ಆಗಿರುವಂತದ್ದು, ಇವರು ಚುನಾಯಿತ ಪ್ರತಿನಿಧಿನೂ ಅಲ್ಲ. ಇವರು ಬಾಯ ತೆವಲಿಗೆ ಒಬ್ಬ ಅಧಿಕಾರಿಯನ್ನ ಪಾಕಿಸ್ತಾನದವರು ಅಂತ ಹೇಳ್ತವಂತಹ ರವಿಕುಮಾರ್ ಅವರು ಅವತ್ತು ಹೇಳಿದ್ದು ಸರಿ ಇತ್ತ? ಅದೇ ರವಿಕುಮಾರ್ ಅವರು ಈ ರಾಜ್ಯದ ಉನ್ನತ ಹುದ್ದೆಯಲ್ಲಿರುವಂತ ಶಾಲಿನಿ ರಜನೀಶ್ ಅವರಿಗೆ ಈ ರೀತಿ ಮಾತನಾಡ್ತಾರೆ ಅಂತಂದ್ರೆ ಅದರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾ ಇದ್ದೀರಲ್ಲ ರಂಗಣ್ಣವರೇ. ನಿಜಕ್ಕೂ ನಮಗೆ ಆಶ್ಚರ್ಯ ಆಗಿದೆ. ಏನ್ ಗೊತ್ತಾ, ರಂಗಣ್ಣ ಯಾಕೆ ಈ ರೀತಿಯಾಗಿ ಬದಲಾವಣೆ ಆಗ್ತಾ ಇದ್ದಾರೆ ಅಂತ. ರಂಗಣ್ಣ ಹೆಡ್ ಮೇಸ್ಟರ್ ರೀತಿಯಲ್ಲಿ ನಿಂತ್ಕೊಂಡು ಪತ್ರಿಕೋದ್ಯಮದಲ್ಲಿ ನಡೀತಾ ಇರುವಂತ ತಪ್ಪುಗಳನ್ನ ಸರಿ ಮಾಡಬೇಕು, ಮಾರ್ಗದರ್ಶಕರಾಗಬೇಕಾಗಿದ್ದಂತ ರಂಗಣ್ಣ ಇವತ್ತು ಪತ್ರಿಕೋದ್ಯಮ ಇವತ್ತು ತರಗೆಲೆಗಳ ತರ ಉದುರಿ ಹೋಗ್ತಾ ಇದ್ದಾವೆ. ಪತ್ರಿಕೋದ್ಯಮಕ್ಕೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು ಸಹ ಪತ್ರಿಕೋದ್ಯಮದಲ್ಲಿರುವ ತಪ್ಪುಗಳನ್ನು ಹೇಳ್ತಾ ಇಲ್ಲ. ಇಲ್ಲಿ ರಾಜಕಾರಣಿಗಳನ್ನ ಓಲೈಸ್ಕೊಂಡು ಹೋಗ್ತಾ ಇರುವಂತದ್ದು ಯಾಕೆ ಈ ರೀತಿ ರಂಗಣ್ಣ ಮಾಡ್ಕೊಳ್ತಾ ಇದ್ದಾರೆ? ಒಬ್ಬ ಯಶ್ ಮಾತಾಡ್ತಾರೆ ರಂಗಣ್ಣನವರ ಬಗ್ಗೆ, ಮಂಡ್ಯದಲ್ಲಿ ಏನು ಹೋರಾಟ ನಡೀತಿತ್ತು, ಬನ್ನಿ ರಂಗಣ್ಣವರ ಇಬ್ರು ಸೇರಿ ಹೋರಾಟ ಮಾಡೋಣ ಅಂತೇಳಿ ಯಶ್ ಅವರು ಕರೆದಾಗ ಅವರಿಗೆ ವಾರ್ನಿಂಗ್ ಮಾಡುವಂತಹ ಆಡಿಯೋವನ್ನ ನಾವು ಕೇಳಿದ್ದೀವಿ. ಯಶ್ ಅವರು ಹೇಳಿರೋದು ಏನು, ನಾವೆಲ್ಲ ಸೇರಿ ರೈತರ ಸಂಕಷ್ಟಗಳನ್ನ ಪರಿಹರಿಸೋಣ ಬನ್ನಿ ರಂಗಣ್ಣ ಅಂತ ಕರೆದಿದ್ದು. ಏನ್ ತಪ್ಪಿದೆ ಅದರಲ್ಲಿ? ಯಶ್ ಅವರು ಕೇಳಿದ್ರಲ್ಲಿ ಅದಕ್ಕೆ ತಾನೇ ಸರಿ, ನಾನೇ ಮಾಡಿದ್ದೆ ಸರಿ ಅಂತ ಹೇಳುವಂತ ರಂಗಣ್ಣ ಇವತ್ತು ಬಿಜೆಪಿ MLC ರವಿಕುಮಾರ್ ಹೇಳಿರೋದ್ರಲ್ಲಿ ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಅಂತಂದ್ರೆ ಅಲ್ಲಿಗೆ ರಂಗಣ್ಣನವರ ಮನಸ್ಥಿತಿ ಯಾವ ರೀತಿ ಇದೆ? ಹಾಗಾದ್ರೆ ರಾಧಾ ಹಿರೇಗೌಡರು ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತಾಡ್ತಿರೋದು ಸರಿ ತಪ್ಪು ಅಂತ ಆಯ್ತು. ರಾಧಾ ಹಿರೇಗೌಡರು ಪಬ್ಲಿಕ್ ಟಿವಿಯಲ್ಲೇ ಇದ್ದವರಲ್ವಾ, ನಿಮ್ಮ ಜೊತೆನಲ್ಲೇ ಗರಡಿಯಲ್ಲಿ ಪಡೆದವ್ರಂತ ಅಲ್ವಾ? ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತದೆ. ಇವರಿಗೆ ರವಿಕುಮಾರ್ ಅವರು ಮಾತನಾಡ್ಬೇಕಾದ್ರೆ ಪಕ್ಕದಲ್ಲೊಬ್ಬ ಪೊಲೀಸ್ ಪೇದೆ ಮುಗುಳ್ನಗ್ತಾನ್ರಿ, ಪೊಲೀಸ್ ಪೇದನೋ ಇನ್ಸ್ಪೆಕ್ಟರ್ ಗೊತ್ತಿಲ್ಲ, ಮುಗುಳ್ನಗ್ತಾನೆ. ಇವರು ಕಾಮಿಡಿ ಮಾಡ್ತಾರೆ. ಆ ವಿಚಾರದಲ್ಲಿ ಬಹಿರಂಗವಾಗಿ ಮಾತನಾಡುವಂತ ವಿಚಾರದಲ್ಲಿ ಒಬ್ಬ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ನಲ್ಲಿ ಪ್ರಜ್ಞಾವಂತರ ಚಾವಡಿ ಅಂತ ಹೇಳ್ತೀವಲ್ಲ, ಬುದ್ಧಿವಂತರ ಚಾವಡಿ ಅಂತ ಹೇಳ್ತಾರಲ್ಲ, ಆ ಚಾವಡಿನಲ್ಲಿ MLC ಆಗಿರುವಂತ ರವಿಕುಮಾರ್ ಆ ಬಹಿರಂಗ ಸಭೆಯಲ್ಲಿ ಮಾತನಾಡುವಂತಹ ಮಾತುಗಳೇನ್ರಿ ಇವು? ಇದು ಒಬ್ಬ ಲೂಸ್ ಟಾಕ್ ಅಂತಾರಲ್ಲ,
ಈ ರೀತಿಯಾಗಿ ನಮ್ಮ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತಂದ್ರೆ ಈ ಶಾಸಕಾಂಗ ಕಾರ್ಯಾಂಗದಲ್ಲಿರುವಂತ ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆದು ಅವರಿಗೆ ವಾರ್ನಿಂಗ್ ಮಾಡಬೇಕಾದಂತಹ ಪತ್ರಕರ್ತರು ಇವತ್ತು ಇದೇ ಶಾಸಕಾಂಗ ಮತ್ತು ಕಾರ್ಯಾಂಗದವರ ಜೊತೆ ಹೋಗಿ ಕೈ ಜೋಡಿಸಿ ಇವರು ಭ್ರಷ್ಟರಾಗ್ತಾ ಇರುವುದಲ್ವಾ? ಒಬ್ಬ ಪತ್ರಕರ್ತನಾಗ್ಲಿ, ಒಂದು ಚಾನೆಲ್ ಆಗ್ಲಿ, ಒಂದು ರಾಜಕೀಯ ಪಕ್ಷದ ನೆರಳಿಲ್ಲದೆ ನಾವು ನಡೆಸ್ತಾ ಇದ್ದೀವಿ ಅಂತೇಳಿ ಒಬ್ಬನಾದ್ರೂ ಹೇಳಿ. ನಿನ್ನೆ ದಿವಸ ಒಂದು ಚರ್ಚೆ ಮಾಡಬೇಕಾದ್ರೆ ಒಬ್ರು ಹೇಳಿದ್ರು, ಸರ್ ಪ್ರತಿ ತಿಂಗಳು ಇಂತಿಷ್ಟು ಅಂತೇಳಿ ಸ್ಯಾಟಲೈಟ್ ಚಾನೆಲ್ಗಳಿಗೆ ರಾಜಕೀಯ ಪಕ್ಷದಿಂದ ಹಣ ಹೋದ್ರೆ ಅವರ ಸ್ಯಾಟಲೈಟ್ ಚಾನೆಲ್ ನಡೆಯೋದಿಲ್ಲ ಅಂತೇಳಿ. ಅದರಿಂದ ಪ್ರಮುಖವಾದಂತಹ ವಿಚಾರಗಳನ್ನ ಯಾರೂ ಪ್ರಸ್ತಾಪ ಮಾಡೋದಿಲ್ಲ ಅಂತೇಳಿ ನಿನ್ನೆ ಒಬ್ಬರು ಪತ್ರಕರ್ತರು ಮಾತನಾಡಬೇಕಾದ್ರೆ ಹೇಳಿದ್ರು. ಸತ್ಯ ಕೂಡ. ಇವತ್ತು ನೋಡಿ, ಅಜಿತ್ ಹನುಮಕ್ಕನವರನ್ನ ಅವರ ಸ್ಟುಡಿಯೋದಲ್ಲೇ ಕೂರಿಸ್ಕೊಂಡು ಚೀಮಾರಿ ಹಾಕಿದ್ರು ಸಹ ಆ ವ್ಯಕ್ತಿ ನನಗೆ ಈ ಹುದ್ದೆಗೆ ನಾನು ನ್ಯಾಯ ಒದಗಿಸ್ತಾ ಇಲ್ಲ ಅಂತ ತಿಳ್ಕೊಂಡು ಆ ಹುದ್ದೆನೂ ಬಿಡ್ತಾ ಇಲ್ಲ. ಅಲ್ಲಿ ಕುತ್ಕೊಂಡು ಅಬ್ದುಲ್ ರಜಾಕ್ ಮಾತಾಡಿದ್ರು, ಎಸ್. ಸಂತೋಷ್ ಲಾಡ್ ಅವರು ಚೇಡಿಸಿದ್ರು, ಎಸ್. ಮನೆ ಅರುಣ್ ಮಾತಾಡ್ಬೇಕಾದ್ರೆ ಎಸ್. ನಾಗರಾಜ್ ಯಾದವ್ ಮಾತಾಡ್ಬೇಕಾದ್ರೆ ಎಸ್. ಹಾಗಾದ್ರೆ ಇವರು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ ಇಷ್ಟೆಲ್ಲ ಮಾಡ್ಬೇಕಾ? ನಿಜಕ್ಕೂ ಬೇಸರ ಆಗಿದ್ದ ಸಂಗತಿ ಏನಂತಂದ್ರೆ, ಒಬ್ಬ ಹೆಣ್ಣು ಮಗಳ ಬಗ್ಗೆ ಒಬ್ಬ ರಾಜಕಾರಣಿ ಮಾತನಾಡ್ತಾನೆ ಅಂತಂದಾಗ ರಂಗಣ್ಣ ಅದಕ್ಕೆ ಚಾಟಿ ಬೀಸಬೇಕಾಗಿತ್ತು. ಇವ್ರ ಕೈಲಿ ಏನೂ ಆಗೋದಿಲ್ರಿ. ಇವತ್ತು ಸ್ಯಾಟಲೈಟ್ ಚಾನೆಲ್ಗಳಿಂದ ಯಾವುದೇ ಬದಲಾವಣೆ ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಒಂದು ಕಾಲ ಇತ್ತು, ಪತ್ರಿಕೋದ್ಯಮ ಮತ್ತು ಸ್ಯಾಟಲೈಟ್ ಚಾನೆಲ್ಗಳಂದ್ರೆ ಜನ ವಿಶ್ವಾಸ ಇಟ್ಟಿದ್ರು, ರಾಜಕಾರಣಿಗಳು ಗಡ ನಡುತ್ತಾ ಇದ್ರು. ಇವತ್ತೇನಾಗಿದೆ ಅಂದ್ರೆ ಸ್ಯಾಟಲೈಟ್ ಚಾನೆಲ್ಗಳು ಅಂತಷ್ಟೇ ಒಂಥರ ವಾಂತಿ ಬರೋ ತರ ಆಗೋಗಿದೆ, ಅಸಹ್ಯ ಆಗೋಗಿದೆ. ಆ ರೀತಿಯಾಗಿ ಅವರು ನಡ್ಕೊಳ್ತಾ ಇರುವಂತದ್ದು. ಎಲ್ಲಾ ಚಾನೆಲ್ಗಳು ಮುಚ್ಕೊಂಡು ಹೋಗ್ತಾ ಇದ್ದಾವೆ ರೀ. ವಿಸ್ತಾರ ಬಂದಷ್ಟೇ ವೇಗವಾಗಿ ಹೊಟ್ಟೋಗ್ಬಿಡ್ತ್ರಿ. ಇವತ್ತು ಬೇರೆ ಬೇರೆ ಚಾನೆಲ್ಗಳು ಬೇರೆ ಹಿಂದಿ ಚಾನೆಲ್ ಮಾರಾಟ ಮಾಡ್ಲಿಕ್ಕೆ ಹೋಗ್ತಾ ಇರೋಂಥ ಸುದ್ದಿಗಳು ಬರ್ತಾ ಇದೆ. ನಿಮ್ಗೆ ಪ್ರಾಮಾಣಿಕತೆನೂ ಇಲ್ಲ, ನಿಮ್ಗೆ ಬದ್ಧತೆನೂ ಇಲ್ಲ, ನಾನು ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ. ಇಂಥ ರಂಗಣ್ಣನವಂತವರು ಈ ರೀತಿಯಾಗಿ ಮಾತನಾಡ್ಬಿಟ್ರೆ ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ಯಾವ ನ್ಯಾಯ ಕೊಡಿಸ್ತೀರಿ? ಹೆಣ್ಣು ಮಕ್ಕಳಿಗೆ ಯಾವ ನ್ಯಾಯ ಕೊಡಿಸ್ತೀರಿ? ಇದೇ ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಧಾ ಹಿರೇಗೌಡರು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ರವಿಕುಮಾರ್ ಅವರಿಗೆ ಚೀಮಾರಿ ಹಾಕ್ತಾ ಇರ್ಬೇಕಾದ್ರೆ ಇದೇ ಪಬ್ಲಿಕ್ ಟಿವಿಯ ರಂಗಣ್ಣ ರವಿಕುಮಾರ್ ಅವರ ಪರವಾಗಿ ನಿಂತ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ಇವರಿಗೆ ಮನಸ್ಥಿತಿಗಳು ಯಾವ ರೀತಿ ಬದಲಾವಣೆ ಆಗಿದೆ ಅಂತ ತಿಳ್ಕೊಳ್ಬೇಕಲ್ಲ. ಯಾಕ್ರಿ ಮಾತಾಡಬೇಕು ರವಿಕುಮಾರ್ ಆ ಸ್ಥಳದಲ್ಲಿ ಶಾಲಿನಿ ರಜನೀಶ್ ಅವ್ರ ಬಗ್ಗೆ ಯಾಕೆ ಮಾತಾಡ್ಬೇಕಾಗಿರು? ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರು. ರಾಜಕಾರಣಿಗಳ ಬಗ್ಗೆ ಮಾತನಾಡಬೇಕಾದಂತ ವಿಚಾರದಲ್ಲಿ ನೀವು ಏನಾದರೂ ಮಾಡ್ಕೊಂಡು ಹೋಗಿ, ಆದ್ರೆ ಒಬ್ಬ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರ ಬಗ್ಗೆ ಮಾತಾಡ್ಬೇಕಾದ್ರೆ, ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ಬೇಕಾದ್ರೆ ಇದೇ ರವಿಕುಮಾರ್ ಅವರಿಗೆ ಕೋರ್ಟ್ ಚೀಮಾರಿ ಆಗ್ತಲ್ರಿ, ಕ್ಷಮೆ ಕೇಳೋದಕ್ಕೆ ಹೇಳ್ತಲ್ರಿ. ಅವಾಗ ಯಾವ್ದು ಬಾಯಿ ಬರ್ಲಿಲ್ವಾ ನಿಮ್ಗೆ? ತೆವಲು ವೇದಿಕೆ ಮೇಲೆ ನಿಂತ್ಕೊಂಡು ಮೈಕ್ ಸಿಕ್ತು ಅಂತಂದ್ರೆ ಏನು ನಾವು ಪಕ್ಷ, ದೇಶವನ್ನ ಉಳಿಸ್ತಾ ಇರುವಂತಹ ಪಕ್ಷ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತಹ ಪಕ್ಷ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳುವಂತಹ ಪಕ್ಷ. ಇವತ್ತು ಒಬ್ಬ ಮಹಿಳಾ ಅಧಿಕಾರಿಗಳನ್ನ ಇವರು ಈ ರೀತಿಯಾಗಿ ಛೇಡಿಸ್ತಾರೆ. ಮಹಿಳಾ ಅಧಿಕಾರಿಗಳನ್ನ ಯುದ್ಧ ಟೈಮ್ ನಲ್ಲಿ ಇವ್ರು ಫೋಕಸ್ ತಗೊಳ್ಬೇಕು. ಏನ್ರಿ ಇವ್ರು ಮಾಡ್ತಾ ಇರುವಂತದ್ದು? ನಾಚಿಕೆ ಆಗಲ್ವೇನ್ರಿ ಇವ್ರಿಗೆಲ್ಲಾನು? ಇವರೆಲ್ಲ ರಾಜಕಾರಣಿಗಳೇನ್ರಿ? ಜನಪ್ರತಿನಿಧಿಗಳೇನ್ರಿ ಇವರು ಸಂವಿಧಾನವನ್ನು ಮುಟ್ಟಿ ಪ್ರಮಾಣ ಮಾಡುವನೇನ್ರಿ ಇವರು? ವಿಧಾನ ಪರಿಷತ್ನಲ್ಲಿ ಮಾತನಾಡಬೇಕಾದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಏನ್ ಮಾಡಿರ್ತಾರೆ ಇವರು? ಈ ವಿಚಾರಗಳನ್ನ ಪ್ರಶ್ನೆ ಮಾಡುವಂತಹ ಯಾವ ಪತ್ರಕರ್ತರಿಗೂ ಸಹ ಧೈರ್ಯ ಇಲ್ಲ, ಯಾವ ಪತ್ರಕರ್ತರು ಸಹ ಇವತ್ತು ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಅದರಿಂದ ನಾವು ಹೇಳ್ತೀವಿ ಕೇಳಿ, ನಾವು ನಿನ್ನೆ ಪ್ರತಿ ದಿವಸನೂ ಅದನ್ನೇ ಹೇಳ್ತಾ ಇದೀವಿ, ನೀವು ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ದಯಮಾಡಿ ನೀವು ಅದಕ್ಕೆಲ್ಲ ರಾಜೀನಾಮೆ ಕೊಟ್ಟು ಚಾನೆಲ್ಗಳನ್ನ ಮುಚ್ಚಿಬಿಡಿ. ಯೂಟ್ಯೂಬ್ ಚಾನೆಲ್ಗಳೇ ಸಾಕು, ಕೆಲಸ ಮಾಡ್ತವೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.